पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ನಾನು ನಿಮ್ಮ ಸುಧೀಂದರ್ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಷಭ ರಾಶಿಯ ಮಾಸ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಟ್ಟು ಶೇರನ್ನು ಮಾಡಿ. ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ಗಮನ ಹರಿಸಬೇಕಾದ್ರೆ ನಿಮ್ಮ ತಾಳ್ಮೆಗೆ ಈ ತಿಂಗಳು ಮಹತ್ವವಾದ ಬೆಲೆ ಸಿಗ್ತದೆ. ಕಚೇರಿಯ ಒಳಗೆ ಮತ್ತು ಹೊರಗೆ ಕೆಲಸ ಮಾಡೋರಿಗೆ ಹೊಸ ಪ್ರಾಜೆಕ್ಟ್ ಅನ್ನುವಂಥದ್ದು ಸಿಗ್ತದೆ. ನಿಮ್ಮ ಮಾತಿನ ಶೈಲಿಗಳಿಂದ ಕಠಿಣವಾದ ಕೆಲಸಗಳನ್ನು ಮುಗಿಸ್ತೀರಾ. ಮೇ 15 ನಂತರ ವೃತ್ತಿಪರ ಜೀವನದ ಬಗ್ಗೆ ಒಂದು ಮಹತ್ವವಾದ ಒಂದು ಯೋಜನೆಗಳು ನಿಮಗೆ ಬರ್ತವೆ. ಇನ್ನು ನಿಮ್ಮ ಹಣಕಾಸು ಮತ್ತು ವ್ಯವಹಾರದ ಬಗ್ಗೆ ನೋಡಬೇಕಾದ್ರೆ ವ್ಯಾಪಾರದಲ್ಲಿ ಅತ್ಯಧಿಕ ಲಾಭದ ಪ್ರಮಾಣ ಹೆಚ್ಚಾಗ್ತದೆ. ಹಳೆ ಹೂಡಿಕೆಯಿಂದ ಲಾಭದಾಯಕ ಬಿಸ್ನೆಸ್ ನೀವು ಆರಂಭಿಸ್ತೀರಾ. ಅನಾವಶ್ಯಕವಾಗಿ ದುಂದು ವೆಚ್ಚಗಳನ್ನು ಮಾಡುವುದು ಕಡಿಮೆ ಮಾಡಿ. ಇನ್ನು ನಿಮ್ಮ ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ ನೋಡಬೇಕಾದ್ರೆ ವೃಷಭ ರಾಶಿಯವರಿಗೆ ಕುಟುಂಬವೇ ಒಂದು ಸರ್ವಸ್ವ. ಈ ತಿಂಗಳು ನಿಮ್ಮ ಮನೆಯಲ್ಲಿ ಸಂತೋಷ, ತಾಳ್ಮೆ ಅನ್ನುವಂಥದ್ದು, ನೆಮ್ಮದಿ ಅನ್ನುವಂಥದ್ದು ನೆಲೆಸ್ತದೆ. ಸಂಗಾತಿಯೊಡನೆ ಇದ್ದ ಚಿನ್ನ ಪುಟ್ಟ ಭಿನ್ನಾಭಿಪ್ರಾಯ ದೂರವಾಗ್ತದೆ. ಪರಸ್ಪರ ಅನ್ಯೋನ್ಯತೆ ಹೆಚ್ಚಾಗ್ತದೆ. ಮಕ್ಕಳಲ್ಲಿ ಇದ್ದಂತಹ ವಿದ್ಯಾಭ್ಯಾಸದ ಬಗ್ಗೆ ಚಿಂತನೆ ದೂರ ಆಗ್ತದೆ. ಇನ್ನು ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕಾಗ್ತದೆ. ವಿಶೇಷವಾಗಿ ಗಂಟಲು ಸಂಬಂಧಪಟ್ಟ ಕಾಯಿಲೆಗಳು ನಿಮಗೆ ಬರಬಹುದು. ನಿಮ್ಮ ಆಹಾರ ಪದ್ಧತಿಯಲ್ಲಿ ಆಹಾರ ಸೇವನೆ ಮಾಡುವ ವಿಧಾನದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಿ. ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಆಗಿರೋದ್ರಿಂದ ನಿಮಗೆ ಸೌಂದರ್ಯ ಮತ್ತು ಐಶ್ವರ್ಯದ ಬಗ್ಗೆ ತುಂಬ ಒಲವು. ಪ್ರತಿ ಶುಕ್ರವಾರದಂದು ದುರ್ಗಾದೇವಿ ಅಥವಾ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಮತ್ತು ಪ್ರತಿ ಶುಕ್ರವಾರ ಬಿಳಿ ಹೂವನ್ನು ಅರ್ಪಣೆ ಮಾಡಿ. ವೃಷಭ ರಾಶಿಯವರಿಗೆ ಮೇ ತಿಂಗಳು ಈ ಒಂದು ಪುಣ್ಯ ಕೆಲಸ ನಿಧಾನವಾದರೂ ಕೂಡ ದೃಢವಾಗಿ ಪೂರ್ಣಗೊಳ್ಳುತ್ತದೆ. ನಿಮ್ಮ ಅದೃಷ್ಟ ಬಣ್ಣ ಬಿಳಿ ಬಣ್ಣ ಆದ್ದರಿಂದ ಬಿಳಿ ಬಣ್ಣದ ವಸ್ತುಗಳನ್ನು ಜಾಸ್ತಿ ಉಪಯೋಗ ಮಾಡಿ. ಈ ವಿಡಿಯೋವನ್ನು ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ. ಇದಾಗಿತ್ತು ವೃಷಭ ರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಈ ಕೆಳಗಂಡ ನಂಬರ್ಗೆ ಕರೆ ಮಾಡಬಹುದು ಅಥವಾ ನೇರವಾಗಿ ಬಂದು ನಮ್ಮನ್ನು ಒಮ್ಮೆ ಭೇಟಿ ಮಾಡಿ. ಧನ್ಯವಾದಗಳು.